ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಬಾಣಂತಿಯರಿಗೆ ಅಂತಲೇ ತುಂಬ ದಿವಸ ಆಯಿತು ವಿಡಿಯೋ ಹಾಕಿ. ಯಾಕಂದರೆ ನಾನು ತುಂಬ ಡೈಲಿ ವ್ಲಾಗ್ಸು ಮತ್ತು ಅದು ಇದು ಎಲ್ಲ ಹಾಕ್ತಾ ಇರ್ತೀನಲ್ಲ. ಸೊ ಬಾಣಂತಿಯರಿಗೆ ಹಾಕೋದು ತುಂಬಾ ಲೇಟ್ ಆಯಿತು. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರಿಗೆ ಮೇಯ್ನಾಗಿ ರೆಸ್ಟ್ ಅನ್ನೋದು ಎಷ್ಟು ಮುಖ್ಯ, ಎಷ್ಟು ತಿಂಗಳು ರೆಸ್ಟ್ ಮಾಡಬೇಕು ಮತ್ತು ಏನೆಲ್ಲ ರೆಸ್ಟ್ ಟೈಮಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಎಂಡಿಂಗ್ವರೆಗೂ ನೋಡಿ. ಈಗ ಪಾಪು ಆಯಿತು ಅಂದರೆ ಅದರಲ್ಲೂ ಸೆಕ್ಷನ್ ಆಗಿದೆ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಕೇರಲ್ಲೇ ಇರಬೇಕಾಗುತ್ತೆ. ನಾರ್ಮಲ್ ಡೆಲಿವರಿ ಆಗಿದೆ ಅಂದರೆ ಒಂದು ಲೆವೆಲ್ಗೆ ಮ್ಯಾನೇಜ್ ಆಗುತ್ತೆ. ಈಗ ನಾರ್ಮಲ್ ಡೆಲಿವರಿ ಆಗಿದೆ, ಸ್ಟಿಚಸ್ ಬಿಟ್ಟಿದೆ ಮತ್ತು ವಜನಲ್ ಪೇನ್ ಏನಿಲ್ಲ ಅಂದರೆ ಬಿಸಿನೀರಲ್ಲಿ ವಾಶ್ ಮಾಡಬೇಕಾಗುತ್ತೆ. ಮತ್ತು ಡಾಕ್ಟ್ರ್ ಹೇಳಿರೋಂಥ ಟ್ಯಾಬ್ಲೆಟ್ಸು ಮತ್ತು ಕ್ರೀಮ್ಸ್ನ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಗೆ ಇಷ್ಟ ಬಂದಂಗೆ ಯಾವುದೋ ಕ್ರೀಮ್ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಒಂದ್ಸಲ ಮೈಂಡ್ಗೆ ಹಾಕ್ಕೊಳ್ಳಿ. ಸೊ ನಿಮಗೆ ಗೊತ್ತಿರಬೇಕು ಡಾಕ್ಟ್ರ್ ಏನು ಸಜೆಷನ್ ಮಾಡಿರ್ತಾರೋ ಅದನ್ನು ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಇಷ್ಟ ಬಂದಂಗೆ ನನಗೆ ಸಿಕ್ಕಿದ್ದು ಮತ್ತು ಇಲ್ಲಾಂದರೆ ಯಾರಾದರೂ ಹೇಳಿದ್ರು ಅಲ್ಲಿ ತಂದಿದ್ದು ಇಲ್ಲಿ ತಂದಿದ್ದು ಅಂತ ಎಲ್ಲ ನೀವು ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ತುಂಬಾ ಡೇಂಜರ್ ಇರುತ್ತೆ ಅದೆಲ್ಲ. ಮತ್ತು ಹೊಲಿಗೆ ಎಲ್ಲ ಸಿಂಪಲ್ಲಾಗಿ ರಿಮೂವ್ ಮಾಡಿದರೆ ಏನು ಅಷ್ಟೊಂದು ಪೇನ್ ಇರಲ್ಲ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮನೇಲಿರೋಂಥ ಕ್ರೀಮ್ಗಳು, ಕ್ಯಾಂಡಿಡ್ ಕ್ರೀಮ್ಗಳು, ಸೊ ಅದೆಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಡಾಕ್ಟ್ರು ಯಾವ ಕ್ರೀಮ್ ಹೇಳಿರ್ತಾರೋ, ಸೊ ಯಾವ್ದನ್ನ ಟ್ಯಾಬ್ಲೆಟ್ನ ಸಜೆಸ್ಟ್ ಮಾಡಿರ್ತಾರೋ ಸೊ ಅಂಥದ್ದನ್ನೇ ಯೂಸ್ ಮಾಡಿ ನೀವು. ಇದು ನಾನು ಪರ್ಸ್ನಲ್ ಆಗಿ ಹೇಳ್ತಾ ಇರ್ತೀನಿ. ಈಗ ಸ್ಟಿಚಸ್ ಅಂದರೆ ಪೇನ್ ಇದ್ದೇ ಇರುತ್ತೆ. ಅದು ಹೀಲಿಂಗ್ ಟೈಮ್ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ವೆಯ್ಟ್ ಮಾಡಬೇಕು. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ರೆಸ್ಟ್ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ, ಈಗ ನಾರ್ಮಲ್ ಡೆಲಿವರಿ ನಿಮ್ಗೆ ಆಗಿದೆ ಅಂತಂದರೆ ಮಿನಿಮಮ್ 3 to 4 ಮಂತಲ್ಲಿ ನೀವು ಚೆನ್ನಾಗಿ ರಿಕವರಿ ಆಗಿಬಿಡ್ತೀರಾ. ಚೆನ್ನಾಗಿ ಮೈ ನಿಮಗೆ ಆರಾಮಾಗುತ್ತೆ, ಊಟ ಮಾಡ್ತೀರಾ, ಚೆನ್ನಾಗಿ ಓಡಾಡ್ತೀರಾ. ಮತ್ತು ನೀವು ಎಕ್ಸಸೈಸ್ ಮಾಡೋದಕ್ಕೂ ಕೂಡ ಮೈ ತುಂಬ ಆರಾಮ ಇರುತ್ತೆ, ಮಾಡ್ಬೋದು. ಮಿನಿಮಮ್ ರೆಸ್ಟ್ ಅಂತಂದರೆ ನಾರ್ಮಲ್ ಡೆಲಿವರಿ ಆಗಿರೋರಿಗೆ 4 ಮಂತಲ್ಲಿ ಚೆನ್ನಾಗಿ ರಿಕವರಿ ಆಗಿಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂತು ಮೊದಲ ಮುಟ್ಟು ಅಂದರೆ ಪೀರಿಯಡ್ಸ್ ಅನ್ನೋದು 3 ತಿಂಗಳು ಇಲ್ಲ 4 ತಿಂಗಳಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ಸೆಕ್ಷನ್ ಆಗಿರೋರ್ಗೆ ಆಗಲ್ಲ. ಸೆಕ್ಷನ್ ಆಗಿರೋರಿಗೆ ತುಂಬಾ ಎಕ್ಸ್ಟ್ರಾ ಕೇರ್ ಜಾಸ್ತಿ ಬೇಕಾಗುತ್ತೆ. ನೋಡೋದಕ್ಕೆ ಹೊಲಿಗೆ ಬಿಚ್ಚಿಸ್ಕೊಂಡು 1 ತಿಂಗಳಿಗೆ ಸರಿಯಾಯಿತು ಇಲ್ಲಾಂದ್ರೆ 15 ದಿನಕ್ಕೆ ಅಂದರೆ ಒಂದು ದಾರ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ, ಆರಾಮಿದ್ದೀನಿ ಅಂತ ನೀವೆಲ್ಲ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಒಳಗಡೆ ಗಾಯ ಹೀಲಿಂಗ್ ಆಗಂತ ಅನ್ನೋದು ತುಂಬಾ ವಿಷಯ ತುಂಬಾ ಇದೆ. ಅದೇ ಹೀಲಿಂಗ್ ಅನ್ನೋದು ತುಂಬಾ ಟೈಮ್ ತಗೊಳುತ್ತೆ. ಯಾಕಂದರೆ ನನಗೂ ಕೂಡ ಸೆಕ್ಷನ್ ಆಗಿರೋದ್ರಿಂದ ನನಗೂ ಕೂಡ ಅದರದ್ದು ಏನು ಪೇನ್ ಅನ್ನೋದು ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನನಗೆ ಬಂದು ಏನಪ್ಪ ಅಂದರೆ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಸೊಂಟ ನೋವು ಬರ್ತಿತ್ತು, ಬೆನ್ನು ನೋವು ಬರ್ತಿತ್ತು. ಅದರಲ್ಲೂ ಸೆಕೆಂಡ್ ಬೇಬಿ ಆದಾಗ ಸೆಕ್ಷನ್ನು ಮತ್ತು ಆಪ್ರೇಷನ್ ಎರಡೂ ಕೂಡ ಆಗಿರುತ್ತಲ್ಲ. ಸೊ ತುಂಬಾ ಹೀಲಿಂಗ್ ಅನ್ನೋದು ತುಂಬಾ ಇರುತ್ತೆ. ಸೊ ಅದು ಪೇನ್ ಅನ್ನೋದು ತುಂಬ ಇರುತ್ತೆ. ರೆಸ್ಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು. ಜಾಸ್ತಿ ರೆಸ್ಟ್ ತೊಗೋಬೇಕಾಗುತ್ತೆ. ನೀವು ಜಾಸ್ತಿ ಹೊತ್ತು ಕುತ್ಕೊಳ್ಳೋದಾಗ್ಬೋದು, ಇಲ್ಲಾಂದರೆ ಓಡಾಡೋದು, ನಿಂತ್ಕೊಳ್ಳೋದು ಮತ್ತು ಭಾರ ಎತ್ತೋದು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಇವಾಗ ನಾವು ಫೀಡಿಂಗ್ ಮಾಡಬೇಕಾದ್ರೆ ಮಗು ಮನ್ಸುವಾಗ್ಲೇ ಜಾಸ್ತಿ ನನಗೆ ಬ್ಯಾಕ್ ಪೇನ್ ಅನ್ನೋದು ಬಂದ್ಬಿಡ್ತಾಯಿತ್ತು. ಮತ್ತು ಇನ್ನೊಂದು ಮೇನ್ ಏನಪ್ಪ ಅಂದರೆ ಇವಾಗ ಹೊಟ್ಟೆ ಸೆಕ್ಷನ್ ಆದಮೇಲೆ ಹೊಟ್ಟೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಹೊಟ್ಟೆನ ಟೈಟಾಗಿ ಕಟ್ಟೋದಕ್ಕೆ ಆಗ್ತಿರ್ಲಿಲ್ಲ. ಸೊ ನೀವು ಕೂಡ ಹೊಟ್ಟೆ ಕಟ್ಟೋದಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ಸೆಕ್ಷನ್ ಅಂತಂದರೆ 6 to 8 ಮಂತ್ಸ್ ಆದರೂ ಹೀಲ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ತುಂಬಾ ಟೈಮ್ ಬೇಕಾಗುತ್ತೆ. ಹೊರಗಡೆ ನೀವು ಒಂದು ವಾರ ಬಿಟ್ಟಿನೋ ಇಲ್ಲ 15 ದಿವಸ ಬಿಟ್ಟಿನೋ ಹೊಲಿಗೆ ಬಿಚ್ಚಿಸ್ಕೊಂಡು ಬಂದಿದ್ದೀನಿ ಅಂದರೂ ಕೂಡ ಬಟ್ ಒಳಗಡೆ ಬಂದು ನಮಗೆ ಸ್ಲೇಯರ್ಸ್ ಅನ್ನೋದನ್ನ ಕಟ್ ಮಾಡಿರ್ತಾರೆ. ಒಂದು ರೀತಿ ಕಷ್ಟ ಅನುಭವಿಸಿದ್ರೆ ಸೆಕ್ಷನ್ ಅನ್ನೋದನ್ನ ಹೊಟ್ಟೆಯಲ್ಲಿ ಒಳಗಡೆ ಸುಮಾರು ಲೇಯರ್ಸ್ನ ಕಟ್ ಮಾಡಿರ್ತಾರೆ. ಅಂದರೆ 6 ಲೇಯರ್ ಹತ್ತತ್ರ ಕಟ್ ಮಾಡಿರ್ತಾರೆ. ಅದರಲ್ಲಿ ಆಪ್ರೇಷನ್ ಕೂಡ ಮಾಡಿರ್ತಾರೆ. ಕಟ್ ಮಾಡಿ ಮಗುನ ತೆಗೆಯುವಾಗ ನಮ್ಗೆ ಎಷ್ಟು ಹೊಲಿಗೆಗಳು ಬಿದ್ದಿರ್ತವೆ. ಅದ್ರಲ್ಲಿ ಅದೇ ಹೇಳೋದ್ನಲ್ಲ, ಫ್ಯಾಮಿಲಿ ಪ್ಲಾನಿಂಗ್ ಏನಾದರೂ ಆಯಿತು ಅಂದರೆ ಸೆಕೆಂಡ್ ಬೇಬಿಗೆ ಫ್ಯಾಮಿಲಿ ಪ್ಲಾನಿಂಗ್ ಏನಾದರೂ ಆಯಿತು ಅಂದರೆ ಸೊ ಅದರಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಕೇರ್ ತೊಗೋಬೇಕಾಗುತ್ತೆ. ಏನಂದರೆ ತೂಕ ಜಾಸ್ತಿ ಎತ್ತಬಾರ್ದು, ಮತ್ತು ಭಾರ ಎತ್ಕೊಳ್ಳೋದು. ಮತ್ತು ಇವಾಗ ನಿಮಗೆ 2 ಮಗು ಹೋಗಿದೆ ಮತ್ತು ಸೆಕೆಂಡ್ ಬೇಬಿ ಆಗಿದೆ ಮತ್ತು ಇನ್ನೊಂದು ಮಗು ಆಗಿ ಬೀಳುತ್ತೆ ಅಂತಂದರೆ ಸ್ವಲ್ಪ ಕೇರ್ ಆಗಿರಬೇಕಾಗುತ್ತೆ. ಆ ಮಗು ಜೊತೆ ಎತ್ಕೊಳ್ಳೋದು, ಭಾರ ಬಿಡೋದು ಮತ್ತು ಭಾರ ಎತ್ತೋದು ಅವೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ ನಾರ್ಮಲ್ ಡೆಲಿವರಿ ಆದರೆ ಹಾಲು ಅನ್ನೋದು ಚೆನ್ನಾಗಾಗುತ್ತೆ. ಬಟ್ ಸೆಕ್ಷನ್ ಆದರೆ ಹಾಲು ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಅಂದರೆ ಹಾಲು ಮಗುಗೆ ಸಾಕಾಗುತ್ತೆ. ಬಟ್ ನಾರ್ಮಲ್ಲಾಗೂ ಸೆಕ್ಷನ್ಗೆ ಹೋಲಿಸ್ಕೊಂಡ್ರೆ ನಾರ್ಮಲ್ ಡೆಲಿವರಿ ಆದರೆ ಹಾಲು ಜಾಸ್ತಿ ಆಗುತ್ತೆ. ಸೆಕ್ಷನ್ ಆದರೆ ಹಾಲು ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಊಟ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ನಾರ್ಮಲ್ ಆದರೆ ಅವರು ಹೊಟ್ಟೆ ಎಲ್ಲ ಇದು ಮಾಡಿ ಹೋಗಲ್ಲ. ಸೊ ಊಟ ಅನ್ನೋದು ಚೆನ್ನಾಗಿ ಬೀಳುತ್ತೆ. ಸೆಕ್ಷನ್ ಆದರೆ ಸ್ವಲ್ಪ ಕೂದು ಲೇಯರ್ಸ್ ಎಲ್ಲ ಇದು ಮಾಡಿರ್ತಾರಲ್ಲ. ಸೊ ಹೊಟ್ಟೆ ಎಲ್ಲ ಹಂಗಂಗೆ ಇರುತ್ತಲ್ಲ, ಸ್ವಲ್ಪ ಊಟ ಮಾಡೋದು ಜಾಸ್ತಿ ಹೆವಿ ಅನ್ಸೋದು, ಇಲ್ಲಾಂದರೆ ಹೊಟ್ಟೆ ತುಂಬ್ದಂಗೆ ಆಗೋದು, ಇಲ್ಲಾಂದ್ರೆ ಹೊಟ್ಟೆ ನೋವು ಬರೋದು ಆ ರೀತಿ ಆಗಿಬಿಡುತ್ತೆ. ಸೊ ಫುಡ್ಡು ಯಾವಾಗ ಶಾರ್ಟೇಜ್ ಆಗುತ್ತೋ ಸೊ ಆವಾಗ ಹಾಲು ಅನ್ನೋದು ಇಮ್ಮಿಡಿಯೇಟ್ ಕಡಿಮೆ ಆಗುತ್ತೆ ಮಗುಗೆ. ನನಗೇನು ಹಾಲಿಂದ ಇದೇನಾಗಿಲ್ಲ. ಸೊ ಮಾಮೂಲಿ ನನ್ನ ಮಗುಗೆ ಎಷ್ಟು ಹಾಲು ಬೇಕುತ್ತೋ ಸೊ ಅಷ್ಟು ಸಾಕಾಗುತ್ತೆ. ಅಲ್ಲಿಂದು ಅಂದರೆ ಮಾಮೂಲಿ ನಾನು ಕರೆಕ್ಟಾಗಿ ಊಟ ಮಾಡ್ತೀನಿ.
ಆಮೇಲೆ ಅಂದರೆ ಒಂದು 3-4 ತಿಂಗಳು ಆದಮೇಲೆ ಸ್ವಲ್ಪ ಅದು ಹೊಟ್ಟೆ ಅನ್ನೋದು ಇದಾದಾಗ ಫುಡ್ಡು ಜಾಸ್ತಿ ಹೋಗುತ್ತಲ್ಲ, ಸೊ ಆವಾಗ ಸರಿ ಹೋಗ್ಬಿಡುತ್ತೆ. ಸಿ ಸೆಕ್ಷನ್ ಆಗಿರೋರಿಗೆ ತುಂಬಾ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ. ಯಾಕಂದರೆ ಮೆಂಟಲಿನೇ ಆಗಿ ಫಿಸಿಕಲಿ ಆಗಿ ತುಂಬಾ ವೀಕ್ ಆಗಿರ್ತಾರೆ. ಸೊ ಅವ್ರಿಗೆ ಎಕ್ಸ್ಟ್ರಾ ಕೇರಿಂದ ನೋಡ್ಕೋಬೇಕಾಗುತ್ತೆ, ತುಂಬಾ ಟೈಮ್ ಕೊಡಬೇಕಾಗುತ್ತೆ. ಮತ್ತು ಅವ್ರಿಗೆ ತುಂಬ ಹುಷಾರಾಗಿರೋ ಥರ ಹೇಳಬೇಕು, ಮತ್ತು ಪ್ರೀತಿಯಿಂದ ಮಾತುಗಳನ್ನ ಆಡಬೇಕಾಗುತ್ತೆ ಅವ್ರ ಜೊತೆ. ರ್ಯಾಶಾಗಿ ಮಾತಾಡೋದೇ ಆಗಲಿ, ಇಲ್ಲಾಂದರೆ ನೋವು ಥರ ಮಾತಾಡೋದೇ ಆಗಲಿ, ಕೇರ್ ಕೊಡದೆ ಇರೋ ಥರ ಆಗಲಿ, ಆ ರೀತಿ ಎಲ್ಲ ಮಾಡಿದ್ದೆ ಫುಲ್ಲು ಸ್ಟ್ರೆಸ್ಗೆ ಹೋಗ್ಬಿಡ್ತಾರೆ ಅವರು. ಸೊ ನನಗೂ ಕೂಡ ಒಂದೊಂದ್ಸಲಿ ಇದೇ ರೀತಿ ಆಗುತ್ತೆ, ಏನಾದರೂ ಯೋಚನೆ ಮಾಡಿದ್ರೆ, ಇಲ್ಲಾಂದರೆ ಫುಲ್ ಏನಾದರೂ ಸ್ಟ್ರೆಸ್ ಥರ ತೊಗೊಬಿಟ್ರೆ ಯೋಚನೆ ಮಾಡೋದು. ಸೊ ತುಂಬ ಇದ್ರ ಥರ ವೀಕ್ ಥರ ಅಂತ ಅನಿಸುತ್ತೆ ನನಗೂ ಕೂಡ. ಮತ್ತು ಸುಮ್ಮನೆ ಆಳೋದು, ಸುಮ್ಮನೆ ಯೋಚನೆ ಮಾಡೋದು, ಎಷ್ಟು ಬೇಡ ಅಂತಂದರೂ ಆ ಕಡೆನೇ ಗಮನ ಹೋಗೋದು. ಸಣ್ಣದಕ್ಕೂ ಯೋಚನೆ ಮಾಡೋದು. ಅಂದರೆ ಎಕ್ಸಾಂಪಲ್, ಇವಾಗ ಮಗು ನಿದ್ದೆ ಮಾಡಲಿಲ್ಲ ಅಂದರೆ ಯೋಚನೆ ಮಾಡೋದು, ಇಲ್ಲಾಂದರೆ ಅಳೋದು, ಮಗು ಹಾಲು ಕುಡ್ದಿಲ್ಲ ಅಂದರೆ ಅಳೋದು, ಯೋಚನೆ ಮಾಡೋದು, ಇಲ್ಲ ಮಗುಗೆ ಏನಾದರೂ ಚಿಕ್ಕದಾಗೆ ಸಣ್ಣ ಪುಟ್ಟ ಏನಾದರೂ ಹೆಚ್ಚು ಕಮ್ಮಿ ಆಗೋದು, ಇಲ್ಲಾಂದರೆ ಏನಾದರೂ ಹುಷಾರಿಲ್ಲದೆ ಹೋದಾಗ ಆಗೋದು, ಅದಕ್ಕೆ ಜಾಸ್ತಿ ಸ್ಟ್ರೆಸ್ ತೊಗೊಳೋದು, ಯೋಚನೆ ಮಾಡೋದು. ಸೊ ಆ ರೀತಿ ಎಲ್ಲ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ರಿಕವರಿ ಟೈಮ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಇದರಲ್ಲಿ ರೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈಗ ಸಿ ಸೆಕ್ಷನ್ ಆಗಿರೋರು ಜಾಸ್ತಿ ಹೊತ್ತು ಕುತ್ಕೊಳ್ಳೋದಕ್ಕೆ ಹೋಗಬೇಡಿ, ಮತ್ತು ಜಾಸ್ತಿ ಹೊತ್ತು ನಿಲ್ಲೋದಕ್ಕೂ ಹೋಗಬೇಡಿ. ಜಾಸ್ತಿ ಬಾರ್ಲು ಮಲ್ಗೋದಿಕ್ಕೇನೆ ಹೋಗಬೇಡಿ. ನೀವು ಒಂದು 4 ಮಂತ್ 6 ಮಂತ್ ಆದರೂ ಬಾರ್ಲು ಮಲ್ಗೋದಿಕ್ಕೆ ಹೋಗಬೇಡಿ. ಆಫ್ಟರ್ ನೀವು ಸ್ವಲ್ಪ ಇದು ಮಾಡಿ ಮಲ್ಕೊ. ಆಮೇಲೆ ಹೊಟ್ಟೆಗೆ ಲೈಟಾಗಿ ಬಟ್ಟೆ ಕಟ್ಕೊಳಕ್ಕೆ ಹೋಗಿ, ಜಾಸ್ತಿ ಟೈಟಾಗಿ ಕಟ್ಕೊಬೇಡಿ. ಅಂದರೆ ನಾನೇನು ಕಟ್ಕೊಂಡಿಲ್ಲ, ನೀವು ಕಟ್ಕೊತೀನಿ ಅಂದರೆ ಕಟ್ಕೊಬೋದು ಅಷ್ಟೇ. ಅದೇ ನಿಮಗೆ ಬೇಕು ಅಂದರೆ ಕಟ್ಕೊಳ್ಳಿ, ಸ್ವಲ್ಪ ಲೈಟಾಗಿ ಕಟ್ಕೊತೀನಿ ಅಂದರೆ ಕಟ್ಕೊಳ್ಳಿ, ಇಲ್ಲ ಬೇಡ ನಾನು ಮುಂದೆ ಡಯಟ್ ಏನಾದರೂ ಮಾಡ್ಕೊತೀನಿ, ಬೇಡ ಪರವಾಗಿಲ್ಲ ಅಂದರೆ ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ಅದೇ ತುಂಬ ಹೊತ್ತು ಕುತ್ಕೊಳ್ಳೋದು, ತುಂಬ ಹೊತ್ತು ನಡೆಯೋದು, ಅದೇ ಹೇಳೋದ್ನಲ್ಲ, ತುಂಬ ಅನ್ನೋದನ್ನ ಆದಷ್ಟು ಕಡಿಮೆ ಮಾಡಿ, ತುಂಬ ರೆಸ್ಟ್ ಮಾಡಿ ಅಷ್ಟೇ. ನಿಮ್ಮ ಲೆಫ್ಟ್ ಭಾಗಕ್ಕೆ ಆದಷ್ಟು ಮಲ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ಟ್ರೈಟಾಗೂ ಮಲ್ಕೊಳ್ಳಿ, ರೈಟ್ ಸೈಡು ಮಲ್ಕೊಳ್ಳಿ. ಅದೇ ನೀವು ಲೆಫ್ಟ್ ಸೈಡಲ್ಲಿ ಮಲಗಿದಾಗ ನೀವು ತಿಂದಿರೋ ಅಂಥ ಊಟನೇ ಆಗ್ಬೋದು, ಇಲ್ಲಾಂದರೆ ತೊಗೊಂಡಿರೋಂಥ ಟ್ಯಾಬ್ಲೆಟೇ ಆಗ್ಬೋದು, ಕರೆಕ್ಟಾಗಿ ಡೈಜೆಷನ್ ಆಗುತ್ತೆ, ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಾಗುತ್ತೆ ನೀವು ಲೆಫ್ಟಲ್ಲಿ ಮಲಗಿದಾಗ. ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ, ಯೋಚನೆ ಅನ್ನೋದು ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ಜಾಸ್ತಿ ನೀರು ಕುಡೀರಿ. ಇವಾಗ ಬೇಸಿಗೆ ಕೂಡ ಇದೆ, ನೀರು ಅನ್ನೋದು ತುಂಬಾ ಮುಖ್ಯ ಬಾಡಿಗೆ. ಮತ್ತು ಇವಾಗ ಮನೆಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ, ಗಂಡು ಹೋದರೆ ಒಂದೇ ಒಂದು ಲೋಟ ಕೊಡೋದು, ಇಲ್ಲಾಂದರೆ ಕಾಮನಾಗಿ ಬಾಣ್ತಿದ್ದು ಜಾಸ್ತಿ ನೀರು ಕುಡಿಬಾರ್ದು ಅಂದ್ಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಒಂದೇ ಒಂದು ಗ್ಲಾಸ್ ಕುಡಿಬೇಕು. ಬೆಳಗ್ಗೆ ತಿಂಡಿ ಆದಾಗ ಒಂದು ಗ್ಲಾಸು, ಮಧ್ಯಾಹ್ನ ತಿಂಡಿ ಆದಾಗ ಊಟ ಆದಾಗ ಒಂದು ಗ್ಲಾಸು, ನೈಟ್ ಊಟ ಮಾಡಿದಾಗ ಒಂದು ಗ್ಲಾಸು, ಈ ರೀತಿ ಅಳತೆಯಲ್ಲೇ ಕೊಟ್ಟಿರ್ತಾರೆ. ಇವಾಗಲೂ ಕೂಡ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂದರೆ, ನೀವು ನೀರು ಅನ್ನೋದು ಬಾಡಿಗೆ ಎಷ್ಟು ತಗೋತೀರೋ ಆ ಗಾಯ ಅನ್ನೋದು ಮತ್ತು ಒಳಗಡೆ ಕರಳು ಅಂತಲ್ಲ, ಸೊ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಬಾಡಿಗೆ ನೀರು ಬಿದ್ದಾಗಲೇ ನಿಮ್ಮದು ಹೊಟ್ಟೆಯಲ್ಲಿ ಏನೇನು ಇರುತ್ತೋ ಸೊ ಅದೆಲ್ಲ ಕ್ಲಿಯರ್ ಆಗೋದು. ಸೊ ನೀರಂತೂ ತುಂಬ ಇಂಪಾರ್ಟೆಂಟು, ತೊಗೊಳ್ಳಿ, ಚೆನ್ನಾಗೇ ತೊಗೊಳ್ಳಿ. ನೀರು ಒಂದು ಲೋಟನೇ ಕುಡಿಬೇಕು ಅಂತ ಏನಿಲ್ಲ, ಡಾಕ್ಟರ್ಸ್ ಕೂಡ ಹೇಳ್ತಾರೆ ನೀರು ಜಾಸ್ತಿ ಕುಡಿಬೇಕು ಅಂತ. ನನ್ನ ಡೆಲಿವರಿ ಟೈಮಲ್ಲಿ ನನಗೆ ಸಿಸರಿನ್ ಆದಾಗ ಫಸ್ಟು ನೀರನ್ನ ಜಾಸ್ತಿ ಕುಡೀರಿ, ಅಂದರೆ ತಲೆನೋವು ಬರೋದು, ಹೆಡ್ ಪೇನ್ ಅಂತ ನಂಗೆ ಜಾಸ್ತಿ ಬಂದ್ಬಿಡ್ತಿತ್ತು ತಲೆನೋವು. ಸೊ ನನಗೆ ಡಾಕ್ಟರ್ ರೌಂಡ್ಸಿಗೆ ಬಂದಾಗೆಲ್ಲ ಹೇಳ್ತಾ ಇದ್ದೆ ತಲೆನೋವು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಒಂದೇ ಆನ್ಸರ್ ಹೇಳ್ತಿದ್ರು, ನೀವು ಕರೆಕ್ಟಾಗಿ ನೀರು ಕುಡಿತಲ್ಲ, ನೀರು ಕುಡೀರಿ, ಒಂದು ಬಾಟ್ಲು ಕುಡೀರಿ, ನೀರು ಕೊಡ್ರಿ, ಅವ್ರಿಗೆ ನೀರು ಕೊಡ್ರಿ ಅಂತ ಮನೇಲಿರೋರ್ಗೂ ಕೂಡ ಹೇಳಿ ಹೋಗ್ತಾಯಿದ್ರು, ನೀರು ಕುಡೀರಿ ಅಂತ ಹೇಳ್ಬಿಟ್ಟು. ಸೊ ನೀರು ಅನ್ನೋದು ತುಂಬ ಚೆನ್ನಾಗಿ ತೊಗೊಳ್ಳಿ ಅಷ್ಟೇ. ಸೊ ನೀರು ಕುಡಿಬೇಕು, ಫ್ಯಾಟ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಹಾಲು ತೆಳ್ಳಗಾಗ್ಬಿಡುತ್ತೆ ಅಂದ್ಬಿಟ್ಟು ನೀರು ಕೊಡೋದಿಲ್ಲ, ಅದೆಲ್ಲ ಸುಳ್ಳು. ನೀರು ಕುಡಿಬೇಕು. ಮತ್ತು ಕೆಲವೊಂದು ಮನೇಲಿ ಏನಪ್ಪ ಅಂತಂದರೆ, ಇವಾಗಲೂ ಕೂಡ ನೀರು 1 ಲೋಟ ಕೊಡೋದು, ಮತ್ತು ರವೆ ಗಂಜಿ ಕೊಡೋದು, ಬರೀ ಗಂಜಿ ಕೊಡೋದು, ಮತ್ತು ಬರೀ ಅನ್ನ ಕೊಡೋದು, ಆ ರೀತಿ ಎಲ್ಲ ಮಾಡ್ತಾರೆ. ಸೊ ಅದೆಲ್ಲ ತೊಗೊಂಡ್ರೆ ನೀಟಾಗಿ ಹಾಲು ಅನ್ನೋದು ಸಿಗೋದಿಲ್ಲ, ಮಗು ಗ್ರೋತು ಕೂಡ ಅಲ್ಲೇ ಕಡಿಮೆ ಆಗಿಬಿಡುತ್ತೆ. ಚೆನ್ನಾಗಿ ತಿನ್ನಬೇಕು, ಫ್ಯಾಟ್ ಅನ್ನೋದು ಚೆನ್ನಾಗಿರಬೇಕು, ಅವಾಗಿದ್ದರೇ ಮಗುಗೆ ಚೆನ್ನಾಗಿ ಮಿಲ್ಕ್ ಸಪ್ಲೈ ಆಗಿ ಮಗು ಕೂಡ ಆರೋಗ್ಯವಾಗಿರುತ್ತೆ. ನನಗೆ ಡೆಲಿವರಿ ಆಗಿ 1 ಡೇ ಫುಲ್ಲು ಎಲ್ಲ ಊಟನೇ ಎಲ್ಲ ಬರೀ ಎಲ್ಲ ಗ್ಲೂಕೋಸು, ಮತ್ತು ಡಾಕ್ಟರ್ಸು ಅಷ್ಟೇ ಹೇಳಿದರು 1 ಡೇ ಕೊಡಬೇಡಿ ಅಂತ ಹೇಳಿಬಿಟ್ಟು. ಬಟ್ ನಾನು ಬಂದಾಗಲೂ ಕೂಡ ಏನು ಊಟ ತಿನ್ಕೊಂಡು ಬಂದಿರಲಿಲ್ಲ. ನೆಕ್ಸ್ಟ್ ಡೇಗೆ ನನಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಕಾಫಿ, ಆಮೇಲೆ ರವೆ ಗಂಜಿ, ಆಮೇಲೆ ರವೆ ಇಡ್ಲಿ, ಆ ರೀತಿ ಸ್ಟಾರ್ಟ್ ಮಾಡಿದ್ದು. ಮತ್ತು ನೆಕ್ಸ್ಟ್ ದಿನ ಬಂದು ಎಗ್ ಕೊಟ್ಟರು. ಅಂದರೆ ಮಾಮೂಲಿ ನಾವು ಮನೆಗೆ ಬಂದು ಒಂದು 3-4 ಡೇಸ್ ಮಾಮೂಲಿ ಅವ್ರದ್ದು ಇವಾಗ ಏನು ಪಥ್ಯ ಇರುತ್ತೋ ಸೊ ಅಂಥ ಆಹಾರ ಕೊಡ್ತಾಯಿದ್ರು.
ಆಮೇಲೆ ಇನ್ನು ನಾನ್ ವೆಜ್ ಸ್ಟಾರ್ಟ್ ಮಾಡಿಲ್ಲ. ಆಮೇಲೆ ನಾನ್ ವೆಜ್ ಸ್ಟಾರ್ಟ್ ಮಾಡಿದ್ಮೇಲೆ ಎಗ್ ಮತ್ತು ಪ್ರೋಟೀನ್ ಇರೋವಂಥದ್ದು ಚಿಕನ್ನು ಮಟನ್ನು, ಸೊ ಅದೆಲ್ಲ ತಿನ್ನಬೇಕು. ಅದರೆಲ್ಲ ಫ್ಯಾಟ್ ಕಂಟೆಂಟ್ ತುಂಬಾ ಇರುತ್ತೆ. ಸೊ ಅದೆಲ್ಲ ಚೆನ್ನಾಗಿ ನಾವು ತಿಂದರೆ ಮಗುಗೂ ಹಾಲು ಅನ್ನೋದು ಚೆನ್ನಾಗಿ ಆಗುತ್ತೆ. ಮತ್ತು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿ. ಸೊ ನೀವು ಮಾಮೂಲಿಯಲ್ಲೇ 3 ಲೀಟ್ರ್ ನೀರು ಕುಡಿತೀವಿ ಅಂದರೆ ಬಾಣಂತಿಲಿ ಅದೇ 1 ಲೀಟ್ರ್ 1.5 ಲೀಟ್ರ್ ಆದರೂ ನೀರು ತೊಗೊಳ್ಳೇಬೇಕಾಗುತ್ತೆ. ಸೊ ನೀರು ಅನ್ನೋದು ಚೆನ್ನಾಗಿ ತೊಗೊಳ್ಳಿ. ಅದು ಕೂಡ ತಣ್ಣೀರು ತೊಗೊಳೋದಕ್ಕೆ ಹೋಗ್ಬಿಡಿ, ಬಿಸಿನೀರೇ ತೊಗೊಳ್ಳಿ. ಬಿಸಿನೀರು ತೊಗೊಂಡಷ್ಟು ಒಳ್ಳೆಯದು. ಸೊ ಬಾಡಿಗೆ ಬಿಸಿನೀರು ಬಿದ್ದಾಗ ಅದರಲ್ಲಿರೋ ಅಂದರೆ ಇವಾಗ ಬೇಸಿಗೆ ಟೈಮಲ್ಲೂ ಅಷ್ಟೇ ನೀವು ಬಿಸಿನೀರು ತೊಗೊಳ್ಳಿ, ಒಳ್ಳೇದು. ಅಕಸ್ಮಾತ್ ನಿಮಗೆ ತಣ್ಣೀರೇ ಕುಡಿಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನಮ್ಗೆ ನೀರು ಕುಡ್ದಂಗೆ ಆಗಲ್ಲ ಅಂದರೆ ಚೆನ್ನಾಗಿ ಕುದಿಸ್ಬಿಟ್ಟು ಆರಿಸಿ ಬೇಕಂದರೆ ಕುಡಿಬೋದು. ನೀವು ಫ್ರಿಜ್ಜಲ್ಲಿರೋ ಡೈರೆಕ್ಟಾಗೆಲ್ಲ ಕುಡೋದಕ್ಕೆ ಹೋಗ್ಬಿಡಿ, ಶೀತ ಆಗಿಬಿಡುತ್ತೆ ಕೋಲ್ಡಾಗಿ, ಮತ್ತು ಮಗು ಕೂಡ ಅದು ಕೋಲ್ಡ್ ಆಗುತ್ತೆ. ನಮ್ಮ ಕಡೆ ಎಲ್ಲ ತಣ್ಣೀರು ಕೊಡೋದೇ ಇಲ್ಲ, ಬಿಸಿ ನೀರು ಬಿಸಿ ಊಟ ಅಷ್ಟೇ. ಅದೇ ಬಿಸಿನೀರು ಕುಡಿದ್ರೆ ಜೀರ್ಣ ಅನ್ನೋದು ಚೆನ್ನಾಗಾಗುತ್ತೆ. ಬ್ಲೀಡಿಂಗ್ ಅನ್ನೋದು ನಾರ್ಮಲ್ ಡೆಲಿವರಿ ಆಗಿದ್ರೆ 1 ಮಂತ್ವರೆಗೂ ಹೋಗುತ್ತೆ. ಸಿ ಸೆಕ್ಷನ್ ಆಗಿದ್ರೆ 2 ಮಂತ್ 1 ಮಂತ್ವರೆಗೂ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಆಮೇಲೆ 1 ಮಂತ್ 2 ಮಂತ್ ಗ್ಯಾಪ್ ಆಗಿ ಮೊದಲನೇ ಮುಟ್ಟು ಅನ್ನೋದು ಡೆಲಿವರಿ ಆದ್ಮೇಲೆ ನಮಗೆ ಬರುತ್ತೆ. ಅದೇ ನಮ್ಮಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ ಏನಿದೆ ಅದು ಸೆಟ್ ಆಗಿದೆ ಅಂತ ಅನ್ಕೋಬೇಕು. ಸೊ ಅದನ್ನು ಅಷ್ಟೇ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದೇ ಮಿನಿಮಮ್ 45 ಡೇಸ್ ಬೇಕಾಗುತ್ತೆ ಯೂಟ್ರಸ್ ಅನ್ನೋದು ತನ್ನ ಸ್ಥಿತಿಯನ್ನು ತಲುಪೋದಕ್ಕೆ. ಅದೇ ಗರ್ಭಕೋಶ 6 ಮಂತ್ ಆಯಿತು 7 ಮಂತ್ ಆಯಿತು ಮತ್ತು ಏನು ಏನಾಗಿಲ್ಲ ಅಂದರೆ ಅದೆಲ್ಲ ತುಂಬ ಎಚ್ಚರಿಕೆ ಆಗಿರಬೇಕಾಗುತ್ತೆ. ಆಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ನೀವೇ ಏನು ಡಿಸಿಷನ್ ತೊಗೊಳೋದು ಬೇಡ. ಸುಮ್ಮನೆ ಆಮೇಲೆ ಹಂಗಾಯ್ತು ಹಿಂಗಾಯ್ತು ಆಮೇಲೆ ಅವೆಲ್ಲ ಅಂಥವೆಲ್ಲ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಬೇಕಾಗುತ್ತೆ. ನಾರ್ಮಲ್ ಡೆಲಿವರಿ ಅವ್ರಿಗೆ 3 ಮಂತ್ 4 ಮಂತ್ ಒಳಗಡೆ ನಾರ್ಮಲ್ ಕರೆಕ್ಟಾಗಿ ಚೆನ್ನಾಗಿ ಆಗಿಬಿಡ್ತಾರೆ, ರಿಕವರಿ ಆಗಿಬಿಡ್ತಾರೆ. 1 ಮಂತ್ ಒಳಗಡೆ ಅವ್ರು ರಿಕವರಿ ಆಗ್ತಾರೆ. ಬಟ್ ಮಿನಿಮಮ್ 3 to 4 ಮಂತ್ ಬೇಕೇ ಬೇಕಾಗುತ್ತೆ. ನಾನು ಚೆನ್ನಾಗಿದ್ದೀನಿ, ಕಂಫರ್ಟಬಲ್ ಆಗಿದ್ದೀನಿ ಅಂತ ಹೇಳ್ಕೊಂಡು ರಿಕವರಿ ಆಗೋದಕ್ಕೆ 3 to 4 ಮಂತ್ ಬೇಕಾಗುತ್ತೆ ನಾರ್ಮಲ್ ಡೆಲಿವರಿ ಅವ್ರಿಗೆ. ಆದರೆ ಸಿ ಸೆಕ್ಷನ್ ಅಂದರೆ 6 to 8 ಮಂತ್ ರೆಸ್ಟ್ ಬೇಕೇ ಬೇಕಾಗುತ್ತೆ ಕಂಪಲ್ಸರಿ. ಅದೇ ಹೇಳೋದಲ್ಲ, ಜಾಸ್ತಿ ಆ ಟೈಮಲ್ಲಿ ತೂಕ ಎತ್ತಬಾರ್ದು. ಎಲ್ಲ ಮಾಡ್ತೀನಿ ಅನ್ನೋ ನಿಮ್ಮ ಕೆಪಾಸಿಟಿ ಇದ್ರೂ ಕೂಡ ಮಾಡೋದಕ್ಕೆ ಹೋಗಬಾರ್ದು. ಸ್ವಲ್ಪ ದಿನ ರೆಸ್ಟ್ ತೊಗೋಬೇಕು. ರೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು ನಿಮಗೆ. ಮಿನಿಮಮ್ ಏನಾದರೂ ನೀವು ಅಮ್ಮನ ಮನೇಲಿ ಇನ್ನೂ ಬಾಣಂತನ ಮಾಡಿಸ್ಕೊತಾ ಇದ್ದೀನಿ ಅಲ್ಲೇ ಇದ್ದೀವಿ ಅಂತಂದರೆ ಒಂದು ಮಿನಿಮಮ್ 5 ಮಂತ್ ಆದರೂ ಇರಿ, ರೆಸ್ಟ್ ಬೇಕಾಗುತ್ತೆ. ಅಂದರೆ ಅಮ್ಮನ ಮನೆ 9 ತಿಂಗಳವರೆಗೂ ಬಾಣಂತನ ಮಾಡಿಸ್ಕೊಂಡು ಹೋಗ್ತೀವಿ ಅಂದರೆ ಪರವಾಗಿಲ್ಲ, ಅಲ್ಲೇ ಎಲ್ಲ ನಿಮ್ಮದು ರಿಕವರಿ ಆಗಿರುತ್ತೆ, ಆಮೇಲೆ ಇರ್ಬೋದು. ಬಟ್ ಆದರೂ ನೀವು 3 ಇಯರ್ಸ್ವರೆಗೂ ಅದು ನಿಮಗಿರುತ್ತೆ. ಸ್ವಲ್ಪ ವೆಯ್ಟ್ ಎತ್ತೋದು, ಆಮೇಲೆ ಈ ಮೆಟ್ಲು ಹತ್ತೋದು ಮತ್ತು ಭಾರ ಇರೋ ಬಕೆಟ್ ಎತ್ತೋದು ಅವೆಲ್ಲ ನೀವು ಮಾಡುವಾಗ ನಿಮ್ಮ ಮನೆಗೆ ಹೋದಾಗ ಕೆಲಸ ಮಾಡುವಾಗ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಎಲ್ಲ ಆಟೋಮೆಟಿಕ್ ನಾನು ಎಲ್ಲ ರೆಡಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಇವೆಲ್ಲ ಡೈರೆಕ್ಟಾಗಿ ಕೈ ಹಾಕೊಂಡು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಮಾಡಿ. ಅದರಲ್ಲೂ ಎರಡು ಮಗು ಆಗಿದೆ, 2 ಮಗು ಆಗಿ ಆಪ್ರೇಷನ್ ಆಗಿದೆ, ಅದು ಕೂಡ ಆಗಿದೆ ಅಂದರೆ ಮಿನಿಮಮ್ ನೀವು ಚೆನ್ನಾಗಿ ರೆಸ್ಟ್ ಮಾಡಲೇಬೇಕಾಗುತ್ತೆ. ಅದೇ ಯಾರು ಇದ್ದರೆ ಹೆಲ್ಪ್ ತೊಗೊಳ್ಳಿ. ಅದೇ ಹೇಳ್ತೀನಲ್ಲ, ಅಷ್ಟೊಂದು ಹೊಲಿಗೆ ಹಾಕಿಸ್ಕೊಂಡು ಅಷ್ಟೊಂದು ಲೇಯರ್ ಎಲ್ಲ ಕಟ್ ಮಾಡಿ ಸೊ ಅದು ಮತ್ತೆ ಸ್ಟಿಚ್ ಹಾಕಿ ಫಸ್ಟ್ ಪ್ರೆಗ್ನೆನ್ಸಿಲೂ ಸಿ ಸೆಕ್ಷನ್ ಆಗಿ ಸೆಕೆಂಡಲ್ಲೂ ಸಿ ಸೆಕ್ಷನ್ ಆಗಿ ಮತ್ತು ಅದು ಆಪ್ರೇಷನ್ ಕೂಡ ಮಾಡಿ ಎಲ್ಲ ಲೇಯರ್ ಎಲ್ಲ ಅದು ಸ್ಟಿಚ್ ಹಾಕಿ ಎಲ್ಲ ರಿಮೂವ್ ಮಾಡಿ ಕಟ್ ಮಾಡಿರ್ತಾರೆ. ಸೊ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ, ಹುಷಾರಾಗಿರ್ಬೇಕಾಗುತ್ತೆ. ಅದೇ ನೀವು ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಮಗುನ ಕೇರ್ ಮಾಡೋದಾಗಲಿ, ಬಿಂದಿಗೆ ಎತ್ತುವಾಗಲಿ, ಮನೆ ಕೆಲಸ ಮಾಡೋದು ಆಗ್ಬೋದು, ಇಲ್ಲಂದರೆ ಮಗುನ ಕೇರ್ ಮಾಡೋದು, ಎತ್ಕೊಳ್ಳೋದು, ಸೊ ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಮನೇಲಿರೋರು ಹೆಲ್ಪ್ ಮಾಡಬೇಕಾಗುತ್ತೆ, ಕಷ್ಟನ ಅರ್ಥ ಮಾಡ್ಕೊಂಡು. ಅದೇ ಮಗು ಎದ್ಮೇಲೆ ಅವರು ಕೂಡ ಒಂದು ಮಗು ಆಗಿರ್ತಾರೆ. ಸೊ ಅದನ್ನು ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸೊ ಅವ್ರನ್ನ ಕೇರ್ ಮಾಡಿದ್ರೆ ಲೈಫ್ ಅನ್ನೋದು ಚೆನ್ನಾಗಿರುತ್ತೆ, ಅವರು ಕೂಡ ಚೆನ್ನಾಗಿರ್ತಾರೆ. ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ರೆಸ್ಟ್ ಅನ್ನೋದು ತುಂಬಾ ಮುಖ್ಯ. ಆದಷ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ, ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ತಲೆಗೆ ಸ್ನಾನ ಮಾಡೋದು ವಾರಕ್ಕೆ 3 ಸಲ ಇಟ್ಕೊಳ್ಳಿ ಸಾಕು. ಜಾಸ್ತಿ ತಲೆಗೆ ಸ್ನಾನ ಮಾಡೋದಕ್ಕೆ ಹೋಗ್ಬೇಡಿ. ದಿನ ಬೇಕಂದ್ರೆ ಮೈಗೆ ಸ್ನಾನ ಮಾಡ್ಕೋಬೋದು ಬಿಸಿಯಾಗಿ. ಅದೇ ಚೆನ್ನಾಗಿ ಊಟ ಮಾಡಿ, ಕಾಫಿ ಕುಡೀರಿ. ಅದೇ ತಿನ್ಬೇಕು ಇದೇ ತಿನ್ಬೇಕು ನಿಮ್ಗೆ ಏನು ಅನ್ಸುತ್ತೋ ಅದನ್ನ ತಿನ್ನಿ. ಆದಷ್ಟು ಪ್ರೋಟೀನ್ ಐಟಮ್ ತೊಗೊಳ್ಳಿ, ಗುಡ್ ಫ್ಯಾಟ್ ತೊಗೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಯಾರೋ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಗೊತ್ತಲ್ಲ, ಒಂದೊಂದು ಲೈಕ್ ಕೊಡೋದನ್ನ ಮಾತ್ರ ಮಾಡಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ನೀವು ಲೈಕ್ ಕೊಟ್ಟಷ್ಟು ತುಂಬ ಜನಕ್ಕೆ ಈ ವಿಡಿಯೋ ಶೇರ್ ಆಗುತ್ತೆ, ಸೊ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಹಾಗೆ ಗೊತ್ತಲ್ಲ, ಏನಾದರೂ ನಿಮಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. Keep watching and keep smiling. Thank you all. Bye.